ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಂಗಳವಾರ ನಮಗೆ ಆಶ್ಲೇಷ ನಕ್ಷತ್ರದ ಜೊತೆ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಆಶ್ಲೇಷ ನಕ್ಷತ್ರ ಅಂದರೆ ಸುಮಾರು ಜನ ಭಯಪಡುವಂಥದ್ದು ಇರುತ್ತೆ. ಈ ನಕ್ಷತ್ರದ ಜೊತೆ ಕೂಡಿರುವಂಥ ಒಂದು ಹೆಸರು ಇರುತ್ತಲ್ವ, ಅವರು ನಿಜವಾಗ್ಲೂ ಒಂಥರ ಅಮೇಝಿಂಗ್ ಅಂತ ಹೇಳ್ಬಹುದು. ಅವ್ರಿಗೆ ಏನು ಕಷ್ಟ ಬರುತ್ತೆ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತೀವೋ ಅದರ ದುಪ್ಪಟ್ಟು ಅವರಿಗೆ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ಅವರ ಲೈಫಲ್ಲಿ ಅವರ ಬಯಸಿದ್ದು ಸಿಗುವಂಥದ್ದು. ಲೈಫಲ್ಲಿ ಯಾವಾಗಲೂ ಅಷ್ಟೇ ಅವರು ತುಂಬ ಬಿಂದಾಸ್ ಆಗಿರ್ತಾರೆ. ಅಷ್ಟು ಶಕ್ತಿದಾಯಕವಾದಂಥ ಒಂದು ದಿನ ಅಂತ ಹೇಳ್ಬಹುದು. ಅದು ಮಂಗಳವಾರ ಕೂಡಿ ಬಂದಿದೆ. ಮಂಗಳವಾರ ಅನ್ನೋದು ನಮಗೆ ಎಷ್ಟು ವಿಶೇಷತೆಗಳಿಂದ ಕೂಡಿರುತ್ತೆ ಅಂದರೆ ಸ್ನೇಹಿತರೆ, ಸುಮಾರು ಜನಕ್ಕೆ ಕೆಲಸ ಸಿಕ್ಕಿಲ್ಲ, ನಮ್ಮ ಲೈಫಲ್ಲಿ ನಾವು ಏನೂ ಅಚೀವ್ ಮಾಡಲಿಲ್ಲ, ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಲೈಫಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ಎಲ್ಲವೂ ಶೂನ್ಯ ಅಂತ ಒಂದು ಸಾರಿ ಅನಿಸ್ಬಿಟ್ರೆ ಮಾತ್ರ ನಿಜವಾಗ್ಲೂ ಮನುಷ್ಯ ಮತ್ತೆ ಮೇಲೇಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಆದರೆ ನೀವು ಹಿಂತಿರುಗಿ ನೋಡಿದಾಗ ನಿಮಗೆ ಇರುವಂಥ ಕಷ್ಟಗಳು, ನೀವು ಯಾವ ದಾರಿನಲ್ಲಿ ಬಂದ್ರಿ ಅನ್ನೋದನ್ನು ನೀವು ನೋಡ್ಕೊಳ್ಳೇಬೇಕು. ನೋಡಿಕೊಂಡಾಗ ಮುಂದಿನ ಗುರಿ ಏನು ಅನ್ನೋದು ನಮಗೆ ನಿಜವಾಗ್ಲೂ ಒಂದು ಸ್ಪಷ್ಟತೆ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಈ ರೀತಿಯ ಏನೇ ನಾವು ಮಾಡಿದ್ರೂ ಕೂಡ ನಮಗೆ ಒಂದೊಂದು ಸಾರಿ ದೇವರ ಆಶೀರ್ವಾದ ಇಲ್ಲದ್ದು ಏನೂ ಸಾಗೋದಿಲ್ಲ ಮುಂದಕ್ಕೆ ಅಂತ ನಮ್ಗನ್ಸೋದು ನಿಜ. ಅದು ಕೂಡ ಆ ರೀತಿ ಆಗುತ್ತೆ. ಈ ದಿನಗಳಲ್ಲಿ, ಮಂಗಳವಾರದ ದಿನಗಳಲ್ಲಿ ಈ ಬದಲಾವಣೆಗಳನ್ನು ಮಾಡಿಕೊಂಡಾಗ ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮಗೆಲ್ಲಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಹತ್ತಿರದಲ್ಲೇ ಸಿಕ್ಕಿದಾಗ ಪ್ರತಿ ಮಂಗಳವಾರದ ದಿನಗಳಲ್ಲಿ ನೀವು ವೀಳ್ಯದೆಲೆಯ ಹಾರವನ್ನು ಕೊಟ್ಟು ಅಥವಾ ವೀಳ್ಯದೆಲೆಯಲ್ಲಿ ಮೊಗ್ಗಿರುವಂಥ ಲವಂಗಗಳನ್ನು ಇಟ್ಟು ಅದನ್ನು ಫೋಲ್ಡ್ ಮಾಡಿಬಿಟ್ಟಿದ್ದೆ ಕೇಳಿಕೊಂಡು ಅದರಲ್ಲಿ ₹1 ಹಾಗೂ ಲವಂಗಗಳನ್ನು ಇಟ್ಟು ಫೋಲ್ಡ್ ಮಾಡಿ, ನಿಮಗೇನು ತೀರದೇ ಇರುವ ಅತಿ ಕಷ್ಟದ ಪರಿಸ್ಥಿತಿಗಳನ್ನು ಯಾರು ಎದುರಿಸ್ತಾ ಇರ್ತಾರೆ ನೋಡಿ, ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಈಗಿನ ಕಾಲದಲ್ಲಿ ಯಾರೂ ಅಷ್ಟೇ ಪರಿಸ್ಥಿತಿಗಳನ್ನ ಕೇಳಿಕೊಂಡು ಕೂತ್ಕೊಳ್ಳೋದಿಲ್ಲ ಸ್ನೇಹಿತರೆ. ಸಮಯದ ಅಭಾವ ಅಂತ ಹೇಳ್ತಾರೆ, ಅಥವಾ ಆ ರೀತಿ ಮನಸ್ಥಿತಿ ಕೂಡ ಇರೋದಿಲ್ಲ. ನಮ್ಮ ಕಷ್ಟ ನಾವೇ ಪಡಬೇಕು, ನಮಗೆ ಒಂದು ದೇವರ ಅನುಗ್ರಹ ಇರಬೇಕು, ಆಶೀರ್ವಾದ ಇರಬೇಕು, ಆಗ ನಮಗೊಂದು ಧೈರ್ಯ ಅನ್ನೋದು ಬರುತ್ತೆ ಅಂತ ನಾವು ಬಯಸ್ತೀವಲ್ವ. ಅಂಥ ಸಂದರ್ಭಗಳಲ್ಲಿ ನಿಮಗಿರುವ ಪರಿಸ್ಥಿತಿಗಳನ್ನು ಸುಧಾರಣೆ ಕಾಣೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಇದು ಮಾತ್ರ ತುಂಬ ಸಹಾಯ ಮಾಡುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಒಂದೇ ಕಷ್ಟ ಅಂತ ಬರೋದಿಲ್ಲ, ಎಲ್ಲ ರೀತಿಯ ಕಷ್ಟಗಳಿಗೂ ಕೂಡ ಇದು ಒಂಥರ ರಾಮಬಾಣ ಅಂತ ಹೇಳ್ಬಹುದು. ಆ ಥರ ಇರುವಂಥ ಒಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ. ಇದು ನಾವು ನಿಜವಾಗ್ಲೂ ತುಂಬ ಜನ ಮಾಡ್ಕೊಳ್ತಾರೆ, ಇದ್ರ ಬಗ್ಗೆ ತುಂಬ ಜನಕ್ಕೂ ಕೂಡ ಗೊತ್ತು. ನೀವೇನಾದರೂ ಮಾಡ್ಕೊಳ್ತಾ ಇಲ್ಲ, ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಖಂಡಿತ ಮಾಡ್ಕೊಂಡು ನೋಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸತತವಾಗಿ ನಾವು ಒಂದಷ್ಟು ವಾರಗಳು, ಯಾಕಂದರೆ ನಿಮ್ಮ ಪರಿಸ್ಥಿತಿ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಒಂದು ಸ್ಪಷ್ಟತೆ ಅನ್ನೋದು ಇರುತ್ತೆ. ಅದರ ಮೇಲೆ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರುವಂಥದ್ದು ನಮಗೊಂದು ₹5 ಕಾಯಿನ್ಸು, ಇದು ಮಂಗಳವಾರದ ದಿನಗಳಲ್ಲಿ ಮಾಡ್ಕೊಳ್ಬೇಕು. ಅದು ನಮಗೆ ಈ ದಿನ ಈ ನಕ್ಷತ್ರ ಕೂಡ ಕೂಡಿ ಬಂದಿರೋದು ತುಂಬಾ ಒಂಥರ ಏನಂತೀವಿ ಅದೃಷ್ಟ ಅಂತ ಹೇಳಬಹುದು. ಮಾಡ್ಕೊಂಡು ನೋಡಿ. ಎಷ್ಟೇ ನಮ್ಮ ಹಾರ್ಡ್ ವರ್ಕ್ ಇದ್ದರೂ ಕೂಡ ಅದರ ಜೊತೆ ಲಕ್ ಅನ್ನೋದು ಇದ್ಬಿಟ್ರೆ ಮಾತ್ರ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ. ಅಷ್ಟು ಖುಷಿಯಾಗಿರುವಂಥದ್ದು ಇದು. ₹5 ಕಾಯಿನು ಒಂದು 4 ತಗೊಳ್ಬೇಕಾಗುತ್ತೆ. ನೀವು ಮಂಗಳವಾರದ ದಿನಗಳಲ್ಲಿ ಸ್ನೇಹಿತರೆ ಇದನ್ನು ಮಾಡ್ಕೊಳ್ಳಿ. ಅಂದರೆ ಈ ಕೆಂಪು ಪದಾರ್ಥಗಳಿಂದ ಅಥವಾ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಿ. ನಾವು ಮಾಡುವ ಅಡುಗೆಗಳಲ್ಲಿ ಕೆಂಪು ಪದಾರ್ಥ ಇಲ್ಲದೇ ಇರುವ ರೀತಿಯಲ್ಲಿ ಮಂಗಳವಾರದ ದಿನಗಳಲ್ಲಿ ನೋಡ್ಕೊಳ್ಳಿ. ಸಾಲಗಳಿಗೆ ನಾವು ಗುರಿ ಆಗ್ತೀವಿ ಅಷ್ಟೇ, ಕಷ್ಟ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆ ದಿನಗಳಲ್ಲಿ ನೀವು ಸಾಲ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಆದರೆ ಸಾಲ ಕೊಡಬಹುದು. ಸಾಲ ತಗೊಂಡಿದ್ರೆ ಅದರಲ್ಲಿ ಒಂದು ಭಾಗನಾದರೂ ಈ ದಿನ ತೀರಿಸೋದಕ್ಕೆ ಪ್ರಯತ್ನಿಸಿ. ಪೂರ್ತಿಯಾಗಿ ತೀರಿಸೋ ಶಕ್ತಿ ಇದೆ ಅಂದರೆ ಪೂರ್ತಿಯಾಗಿ ಕೊಟ್ಬಿಡಿ. ಆಗ ನಿಮಗೆ ನಿಜವಾಗ್ಲೂ ಲೈಫಲ್ಲಿ ಒಂಥರ ರಿಲೀಫ್ ಅನಿಸುತ್ತೆ. ಗೋಲ್ಡ್ ಕಲ್ಲರಲ್ಲಿರುವಂಥ ಕಾಯಿನ್ಸನ್ನು ನೀವು ತಗೊಳ್ಬೇಕಾಗುತ್ತೆ. ₹5 ಕಾಯಿನ್ನೇ ತಗೊಳ್ಬೇಕು. ನಿಮ್ಗೆ ಗೋಲ್ಡ್ ಕಾಯಿನ್ ಸಿಗಲಿಲ್ಲ ಅಂದರೂ ನಾರ್ಮಲ್ಲಾಗಿ ₹5 ಕಾಯಿನ್ ಯಾವುದು ಸಿಕ್ಕಿದ್ರೂ ಪರವಾಗಿಲ್ಲ. ಇದನ್ನು ತಗೊಳ್ಳಿ. ತಗೊಂಡಿದ್ದು ನೀವೇನು ಮಾಡಬೇಕು ಅಂದರೆ
ಈ ನಮ್ಮ ಮನೆಯಲ್ಲಿ ಅರಿಶಿಣ ಇರುತ್ತೆ ಅಥವಾ ಗಂಧ ಇರುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ನೀವು ತಗೊಳ್ಬಹುದು. ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಅದನ್ನು ಸ್ವಲ್ಪ ಕರ್ಪೂರ ಹಾಕಬೇಕು. ಅದರಲ್ಲಿ ನೀವು ಪಚ್ಚ ಕರ್ಪೂರನಾದರೂ ಹಾಕಿ, ಪೂಜೆಗೆ ಬಳಸುವ ಕರ್ಪೂರನಾದರೂ ಅಂದರೆ ಆರತಿಗೆ ಬಳಸುವ ಕರ್ಪೂರನಾದರೂ ಹಾಕಿ, ತೊಂದರೆ ಇಲ್ಲ. ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡಿಬಿಟ್ಟಿದೆ ಪ್ಲೇಟೋ ಬಟ್ಲೋ ಯಾವುದಾದ್ರೂ ತಗೊಳ್ಳಿ. ಅದರಲ್ಲಿ ಇದನ್ನು ಡಿಪ್ ಮಾಡಬೇಕು. ಆ ಪೇಸ್ಟ್ ಒಳಗಡೆ 5 ರೂಪಾಯಿ ಕಾಯಿನು 4 ತಗೊಂಡು ನೀವು ಡಿಪ್ ಮಾಡಬೇಕು. ಡಿಪ್ ಮಾಡಿಬಿಟ್ಟಿದೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಬೇಕು. ಅಥವಾ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋ ವಿಗ್ರಹ ಇಲ್ಲ ಅಂದರೆ ದೇವ್ರ ಮನೆಯಲ್ಲಿ ಇಡಿ. ನಿಮ್ಮ ಇಷ್ಟ ದೇವರು, ನಿಮ್ಮ ಮನೆ ದೇವರು ಯಾರಿರ್ತಾರೆ ಅವ್ರನ್ನ ಕೇಳಿಕೊಂಡು, ನಮಗೆ ಈ ರೀತಿ ಸಮಸ್ಯೆಗಳಿದೆ, ಸಾಲ ಜಾಸ್ತಿ ಇದೆ, ಸಾಲ ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ನಾವು ಹೋಗಬೇಕು, ನಮ್ಮ ಸ್ಥಿತಿಗತಿಗಳು ಈ ಥರ ಇದೆ, ಸುಧಾರಣೆ ಕಾಣಬೇಕು, ನಾವು ಚೆನ್ನಾಗಿರಬೇಕು, ನಿಮಗೆ ಏನು ಕೊರತೆ ಇರುತ್ತೆ ನೋಡಿ ಅದನ್ನು ಕೇಳ್ಕೊಳ್ಳಿ. ಅದನ್ನು ಕೇಳಿಕೊಂಡು ನೀವು ರಾತ್ರಿ ಮಾಡ್ಕೊಳ್ಳಿ, ಬೆಸ್ಟ್ ಅಂತ ಹೇಳ್ತೀನಿ. ರಾತ್ರಿ ಮಾಡಿದಾಗ ಪೂರ್ತಿ ರಾತ್ರಿ ನಮ್ಮ ಮನೆಯಲ್ಲಿ ಆ ಪೇಸ್ಟಲ್ಲೇ ಈ ಕಾಯಿನ್ಸು ಇರಬೇಕು. ಡಿಪ್ ಮಾಡಿ ಇಟ್ಟಿರ್ತೀವಲ್ವ, ಹಾಗೆ ಇರಬೇಕು. ಅದನ್ನು ನೀವೇನು ಮತ್ತೆ ತೆಗಿಯೋದು ಏನು ಮಾಡೋದಕ್ಕೆ ಹೋಗಬೇಡಿ. ಮಾರನೇ ದಿನ ಇದನ್ನು ತೆಗಿಬೇಕು. ತೊಳೆಯೋದಕ್ಕೆಲ್ಲ ಹೋಗಬಾರ್ದು ಸ್ನೇಹಿತರೆ. ಅರಿಶಿಣ ಅಥವಾ ನೀವು ಗಂಧ ಪೇಸ್ಟ್ ಮಾಡಿರ್ತೀರ, ಡಿಪ್ ಮಾಡಿರ್ತೀರ, ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಫೋಟೋ ಹತ್ರ ಇಟ್ಟಿರ್ತೀರ. ಇದು ಗಟ್ಟಿಯಾಗಿ ಇರುತ್ತೆ. ತೆಗೆದುಬಿಟ್ಟು ನೀವು ಅದನ್ನು ಒರೆಸೋದಕ್ಕೂ ಏನು ಮಾಡೋದಕ್ಕೆ ಹೋಗಬೇಡಿ. ಅರಿಶಿಣ ಮೆತ್ಕೊಂಡಿದ್ರೂ ಪರವಾಗಿಲ್ಲ, ತೊಂದರೆ ಅಂತೂ ಏನೂ ಇಲ್ಲ. ಅದಕ್ಕೆ ಶಕ್ತಿ ಅನ್ನೋದು ಬಂದಿರುತ್ತೆ. ಸಂಕಲ್ಪ ಮಾಡಿಕೊಂಡಾಗ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಹಾಗೆ ಕೈಯಲ್ಲಿ ಇಟ್ಕೊಂಡು ಮತ್ತೆ ಅದನ್ನು ತೆಗೆದುಬಿಟ್ಟು ನಿಮಗೆ ಹತ್ತಿರದಲ್ಲೇ ದೇವಸ್ಥಾನಗಳು ಸಿಕ್ಕಿದ್ರೆ ದೇವಾಲಯಗಳ ಉಂಡಿಗೆ ಹಾಕಬೇಕು. ಇದನ್ನು ಯಾವ ದೇವಸ್ಥಾನ ಆದರೂ ತೊಂದರೆ ಇಲ್ಲ. ನಿಮಗೇನಾದರೂ ಅದೃಷ್ಟಕ್ಕೆ ದೇವಿಯ ದೇವಸ್ಥಾನಗಳು ಸಿಕ್ಕಿದ್ರೂ ಬೆಸ್ಟು, ಹಾಕಬಹುದು. ಉಂಡಿಗೆ ಹಾಕಿ, ಅಕ್ಕ ನಮಗೆ ಹತ್ತಿರದಲ್ಲಿ ದೇವಸ್ಥಾನಗಳು ಇಲ್ಲ, ನಾವು ಏನು ಮಾಡಬೇಕು ಅಂತ ಕೂಡ ನೀವು ಕೇಳಬಹುದು. ಆಗ ಸೆಕೆಂಡ್ ಆಪ್ಷನ್ ಅಂತ ಅದರಲ್ಲಿ ಬಾಳೆಹಣ್ಣುಗಳನ್ನ ತಗೊಳ್ಬೇಕು ನೀವು. ಇದನ್ನು ಯಾರಿಗಾದರೂ ಹಸಿವು ಇರುವಂಥವರಿಗೆ ದಾನ ಮಾಡಬಹುದು, ಅಥವಾ ಹಸುಗಳಿಗೆ ದಾನ ಅಂದರೆ ಕೊಡಬಹುದು ಊಟವಾಗಿ. ಈ ರೀತಿ ನಾವು ಬನಾನನ ಅಂದರೆ ಬಾಳೆಹಣ್ಣನ್ನು ಚಿಕ್ಕ ಮಕ್ಕಳಿಗೆ, ದೊಡ್ಡೋರಿಗೆ, ಯಾರಿಗೆ ಹಸಿವು ಇರುತ್ತೋ ಅವ್ರಿಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೊಡ್ತಾ ಬಂದರೆ ನೀವು ಊಹೆ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ಲೈಫು ಬಿಂದಾಸಾಗಿರುತ್ತೆ ಸ್ನೇಹಿತರೆ. ಮಾಡ್ಕೊಂಡು ನೋಡಿ. ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.